ಹಲೋ ಎವ್ರಿವನ್, ನಾನು ಪ್ರೀವಿಯಸ್ ವಿಡಿಯೋನಾಗ ಸರ್ಕ್ಯುಲರ್ ಸೀಟಿಂಗ್ ಅರೇಂಜ್ಮೆಂಟ್ ಪ್ರಾಬ್ಲಮ್ಸ್ ಅನ್ನ ಯಾವ ತರ ಸಾಲ್ವ್ ಮಾಡಬಹುದು ಅನ್ನೋದನ್ನ ನೋಡಿದ್ವಿ. ಸೊ ನಾನು ಇವತ್ತಿನ ಈ ವಿಡಿಯೋನಾಗ ಸ್ಕ್ವೇರ್ ಶೇಪ್ಡ್ ಸೀಟಿಂಗ್ ಅರೇಂಜ್ಮೆಂಟ್ ಪ್ರಾಬ್ಲಮ್ಸ್ ಅನ್ನ ಯಾವ ತರ ಸಾಲ್ವ್ ಮಾಡಬಹುದು ಅನ್ನೋದನ್ನ ನೋಡೋಣ. ಸೊ ನಮ್ದು ಇವತ್ತಿನ ಫಸ್ಟ್ ಕ್ವಶನ್, 8 persons A to H sits around a square table facing center in such a way that 4 persons sits at the 4 corners and 4 persons sit at the 4 faces of the table, but not necessarily in the same order. A sits to the right of H, who sits three places away from B. B is neither opposite to C nor adjacent to A. C is the neighbor of H. Only 2 persons sit between G and C. Only 1 person sit between D and E. F does not sit third to the left of E. H sits at one of the corners. So this is our question. So ನೋಡಿ, ಫಸ್ಟ್ ಅಂದ್ರೆ 8 persons. So totally A to H ಅಂದ್ರೆ 8 persons ಆಗ್ತದೆ. Total 8 person sits around a square table facing center. So ಒಂದು ಸ್ಕ್ವೇರ್ ಡಯಾಗ್ರಾಮ್ ಹಾಕೋಣ. ಸೊ ಯಾವತ್ತೂ ನಾ ಪ್ರೀವಿಯಸ್ ವಿಡಿಯೋ ನಾಗ ಹೇಳಿದಂಗ ಇನ್ನೊಂದು ಪಾಸಿಬಿಲಿಟಿ ಡಯಾಗ್ರಾಮ್ ಒಂದು ಹಾಕೊಳ್ಬೇಕು. ಆಮೇಲೆ ಅಂದ್ರೆ 4 persons sits at the corner and 4 persons sits 4 faces of the table. Faces ಅಂದ್ರೆ U0 faces, U4 corners. And always remember U2 opposite ಇರ್ತದೆ, U2 opposite, and these two opposite, these two are opposite. Okay, same figure. ನಿಮಗೆ ಒಂದೇ ಫಿಗರ್, ಫಸ್ಟ್ ಫಿಗರ್ ಆಗಿ ಪ್ರಾಬ್ಲಮ್ ಸಾಲ್ವ್ ಆಯ್ತು, ನೋ ಪ್ರಾಬ್ಲಮ್, ವೆಲ್ ಅಂಡ್ ಗುಡ್. ಇದ್ರೊಳಗಾಗ್ಲಪ್ಪ ಅಂದ್ರೆ ಸೆಕೆಂಡ್ ಟ್ರೈ ಮಾಡಬೇಕು. ಸೊ ನಮ್ದೀಗ ಇಲ್ಲಿ ತನ ಆಯ್ತು, ಬಟ್ ನಾಟ್ ನೆಸೆಸರಿ ಇನ್ ದ ಸೇಮ್ ಆರ್ಡರ್. ಅವ್ರು ಕೊಟ್ಟಂತ ಆರ್ಡರ್ ಆಗಿ ಇರ್ಬೇಕಂತ ಏನಿಲ್ಲ. A sits second to the right of H. A sits second to the right of H. So ನಾವು H ಇಲ್ಲಿ ಕೂರಿಸಿವಿ ಅಂತಂದ್ರೆ ಆಲ್ವೇಸ್ ಆಲ್ ಆರ್ ಇನ್ಸೈಡ್ ಫೇಸಿಂಗ್ ಅಂದ್ರೆ ಈ ಕಡೆ ರೈಟ್ ಆಗ್ತದೆ, ಈ ಕಡೆ ಲೆಫ್ಟ್ ಆಗ್ತದೆ. ಸೊ H ನಾವು ಇಲ್ಲಿ ಕೂರಿಸಿದಪ್ಪ ಅಂದ್ರೆ A sits second to the right of H. ಸೊ H ಇಲ್ಲಿ ಬರ್ತದೆ. ಸೊ ಎಲ್ಲಾನು ಇನ್ಸೈಡ್ ಫೇಸಿಂಗ್ ಇದ್ದಾಗ ನಿಮಗೆ 2 ಡಯಾಗ್ರಾಮ್ಸ್ ಪಾಸಿಬಿಲಿಟಿ ಬರೋದು ಬಹಳ ರೇರ್. ಓಕೆ, ಅಂಡ್ ದೆನ್ who is third 3 places away from B. Who is 3 faces away from B ಅಂದ್ರೆ H is 3 faces away from B. So ಇಲ್ಲಿ ಸೆಂಟರ್ ಕುರ್ಸಿನಿ, ಇಲ್ಲಿ ಕಾರ್ನರ್ ಕುರ್ಸೋಣ ಅಂತ. So it's A and H is 3 places away from B. H is 3 places away from B. ಇಲ್ಲಿ H ಅದ ಅಂತಂದ್ರ 3 places away. ಒಂದು ನಮಗ B ಇಲ್ಲಿ ಕೂಡಬಹುದು, ಇಲ್ಲ ಅಂದ್ರೆ ಇಲ್ಲಿ ಕೂಡಬಹುದು. ಸೊ ಈ ಪಾಸಿಬಿಲಿಟಿ ಡಯಾಗ್ರಾಮ್ ನಾವು ಇಲ್ಲಿ ಹಾಕೋಣ. 1 2 3 ಇಲ್ಲಿ ಕಾರ್ನರ್ ಹಾಕಿನಿ, ಅಲ್ಲೇ ಮಿಡಲ್. ಓಕೆ, ನೆಕ್ಸ್ಟ್ B ಈಸ್ ನೈದರ್ ಅಪೋಸಿಟ್ ಟು C. B ಇಲ್ಲಿ ಕೂತಾರ ಅಂದ್ರೆ C ಇಲ್ಲಿ ಬರಂಗಿಲ್ಲ, ಇಲ್ಲಿ C ಬರಂಗಿಲ್ಲ. ಸೊ ಹಿಯರ್ C ಬರಂಗಿಲ್ಲ. ನೆಕ್ಸ್ಟ್ ನಾಟ್ ಅಡ್ಜಸೆಂಟ್ ಟು A ಅಂದ್ರೆ A ಬಾಜುನು ಬರಬಾರ್ದು, ಆಮೇಲೆ C ದ ಅಪೋಸಿಟ್ ಬರಬಾರ್ದು. ಸೊ ಇಲ್ಲಿ ನಮ್ಗೆ A ಬಾಜು ಬಂದದ. ಸೊ ದಿಸ್ ಫಿಗರ್ ಇಸ್ ರಾಂಗ್. ನೆಕ್ಸ್ಟ್ ಇಲ್ಲೇ ಕಂಟಿನ್ಯೂ ಮಾಡೋಣ. ಇಲ್ಲಿ ನಮಗ C ಬರಂಗಿಲ್ಲ ಅಂತ ಹೇಳ್ಯಾರ. ನೆಕ್ಸ್ಟ್ C ಈಸ್ ದ ನೇಬರ್ ಆಫ್ H. ಸೊ ನಮಗ H ನೇಬರ್ ಅಂದ್ರೆ U2 ಅದ. ಸೊ ಆಲ್ರೆಡಿ B C ಅಪೋಸಿಟ್ ಇರಬಾರ್ದು ಅಂತ ಹೇಳ್ಯಾರ. ಸೊ ಇಲ್ಲೇ C. ನೆಕ್ಸ್ಟ್ ಓನ್ಲಿ 2 persons sit between G and C. ಇಲ್ಲೇ C ಅದ. ಸೊ ನಾವು G ಕೂಡಿಸಬೇಕಾದ, G ಮೇಲೆ C ನೋಡ್ಬೇಕ, ಇಬ್ರು ಇರಬೇಕು. 1 2 3. ಸೊ ಇಲ್ಲಿ ಇಬ್ರು ಕೂತ್ರಪ್ಪ, ಇಲ್ಲಿ ನಾವು G ಹಾಕಕ್ ಆಗಲ್ಲ, ಯಾಕಂದ್ರೆ ಆಲ್ರೆಡಿ H ಪ್ಲೇಸ್ ಆಗ್ಬಿಟ್ಟದ. ಸೊ ಈ ಕಡೆ ಟ್ರೈ ಮಾಡ್ರಿ. 1 2 3. ಸೊ ನಾವಿಲ್ಲಿ G ಪ್ಲೇಸ್ ಮಾಡಬಹುದು. ಓನ್ಲಿ 1 person sit between D and E. D ಆಮೇಲೆ E ನಡಬರ್ಕ ಒಬ್ರು ಕೂಡ್ತಾರ ಅಂತ ಯಾರ. ಡಿ ಬಂದಿಲ್ಲ, ನಮಗ ಇ ಬಂದಿಲ್ಲ. ಸೊ ನಮಗೆ ಇಲ್ಲಿ ಎರಡು ಪಾಸಿಬಿಲಿಟಿ ಅದ. ಇಲ್ಲೇ
ಇ ಆರ್ ಡಿ, ಇಲ್ಲಿ ಡಿ ಆರ್ ಇ. ಇವರಿಬ್ಬರ ಯಾರೊಬ್ರು ಇಲ್ಲಿ ಬರ್ಬೋದು, ಅಲ್ಲಿ ಬರ್ಬೋದು. ಓಕೆ, ಇಲ್ಲಿ ನಾವು ನೋಡಿದಾಗ ನೆಕ್ಸ್ಟ್ ಎಫ್ ಡಸ್ ನಾಟ್ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಇ. ನಾವು ಇ ಇಲ್ಲಿ ಕುಡಿಸಿವಿ ಅಂತಂದ್ರೆ ಥರ್ಡ್ ಲೆಫ್ಟ್ ಅಂದ್ರೆ ಇಲ್ಲಿ ಆಗ್ತದೆ, ಸೊ ಇಲ್ಲಿ ಎಫ್ ಬರಬಾರದು. ನೆಕ್ಸ್ಟ್ ನಾವು ಡಿ ಇ ಇಲ್ಲಿ ಕುಡಿಸಿವಿ ಅಂತಂದ್ರೆ ಥರ್ಡ್ ಲೆಫ್ಟ್ ಇಲ್ಲಿ ಆಗ್ತದೆ, ಸೊ ಇಲ್ಲಿ ಅಂತ ನಮಗ ಎಚ್ ಆಲ್ರೆಡಿ ಪ್ಲೇಸ್ ಆಗ್ಯದ. ಸೊ ಇಲ್ಲಿ ನಮಗೆ ಇನೇ ಬರ್ತದ, ಇಲ್ಲೇ ಡಿ ನೇ ಬರ್ತದ, ಇಲ್ಲಿ ಎಫ್. ನಾವು ಇಲ್ಲಿ ಎಫ್ ಕುಡಿಸಿದಪ್ಪ ಅಂತಂದ್ರೆ 1 2 3 ಥರ್ಡ್ ರೈಟ್ ಆಗ್ತದ, ಬಟ್ ಅವ್ರು ಹೇಳಿದ್ದು ಥರ್ಡ್ ಲೆಫ್ಟ್ ಇರಬಾರ್ದು ಅಂತೇಳಿ. ಓಕೆ, ಅಂಡ್ ದೆನ್ ಎಚ್ ಸಿಟ್ಸ್ ಆಟ್ ಒನ್ ಆಫ್ ದ ಕಾರ್ನರ್ಸ್. ಎಚ್ ಸಿಟ್ಸ್ ಆಟ್ ಒನ್ ಆಫ್ ದ ಕಾರ್ನರ್ಸ್. ಸೊ ಎಚ್ ನಾವು ಸೆಂಟರ್ ಹಾಕೊಂಡಿದ್ವಿ, ಸೊ ನೋ ಪ್ರಾಬ್ಲಮ್. ಇದನ್ನೇ ಒಂದ್ ಸ್ವಲ್ಪ ಎಲ್ಲ ಹೊಡ್ಸ್ಕೊಂಡ್ಬಿಡ್ರಿ. ಇಲ್ಲಿ ಎ ಬಂದದ, ಎಚ್ ಎ, ಇಲ್ಲಿ ಡಿ, ಅಂಡ್ ದೆನ್ ಇಲ್ಲಿ ಇ, ಜಿ, ಬಿ, ಎಫ್, and then C. So ಇದು ನಮ್ದು ಫಿಗರ್, ರೈಟ್ ಫಿಗರ್. ಸೊ ಇದ್ರ ಮೇಲೆ ನಿಮಗೆ 5 ಕ್ವಶನ್ಸ್ ಇರ್ತಾರೆ ಎಕ್ಸಾಮ್ನಾಗ. ಸೊ ಬಿ ಕೇರ್ಫುಲ್ ವೈಲ್ ಆನ್ಸರಿಂಗ್ ದ ಕ್ವಶನ್ಸ್. Second question, 8 persons A, B, C, D, E, F, G and H are sitting around a rectangular table. ಸೊ ಒಂದು ರೆಕ್ಟ್ಯಾಂಗಲ್ ಶೇಪ್ ಡಯಾಗ್ರಾಮ್ ಡ್ರಾ ಮಾಡ್ಕೋಬೇಕು. ಇನ್ನೊಂದು ಪಾಸಿಬಿಲಿಟಿ ಡಯಾಗ್ರಾಮ್. Two persons sit on each of the 4 sides of the table facing the center. So ಪ್ರತಿ ಸೈಡು 2 ಇಬ್ರಿಬ್ರು ಮೆಂಬರ್ಸ್ ಇರ್ತಾರ. 1 2. ಆಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ನೋಡ್ರಿ, ಪರ್ಸನ್ಸ್ ಸಿಟಿಂಗ್ ಆನ್ ಅಪೋಸಿಟ್ ಸೈಡ್ಸ್ ಆರ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಈಚ್ ಅದರ್. ಸೊ ಇಬ್ರು ಇಲ್ಲಿ ಕೂತಾರ ಅಂತಂದ್ರೆ ಇದ್ರ ಎಕ್ಸಾಕ್ಟ್ಲಿ ಅಪೋಸಿಟ್ ಇನ್ನೂ ಇಬ್ರು ಕೊಡಬೇಕು. ಇನ್ ದ ಸೇಮ್ ವೇ ಈ ಸೈಡು ಇವರಿಬ್ರು ಅಪೋಸಿಟ್ ಮತ್ತು ಇವರಿಬ್ರು ಅಪೋಸಿಟ್, ಇವರಿಬ್ರು ಆಮೇಲೆ ಇವರಿಬ್ರು ಅಪೋಸಿಟ್ ಇರ್ತಾರೆ. ನೆಕ್ಸ್ಟ್ ಡಿ ಫೇಸಸ್ ನಾರ್ತ್. ಸೊ ನಾರ್ತ್ ನಮ್ಮ ಡಯಾಗ್ರಾಮ್ ಆಕ್ಚುಲಿ ಡೈರೆಕ್ಷನ್ಸ್ ಹೆಂಗಿರ್ತದ, ನಾರ್ತ್, ಸೌತ್, ಈಸ್ಟ್ ಅಂಡ್ ವೆಸ್ಟ್. ಸೊ ಇದು ನಮ್ಮ ಡೈರೆಕ್ಷನ್. ಸೊ ನಮಗೆ ಡಿ ಇಲ್ಲಿ ಕೆಳಗಿನ ಸೈಡ್ ಕೂಡಿಸ್ಬೇಕು. ಸೊ ಇಲ್ಲಿ ನಾವು ಪಾಸಿಬಲ್ ಡಯಾಗ್ರಾಮ್ ಹಾಕೊಳ್ಳೋಣ. ಇಲ್ಲಿ ನೋಡ್ರಿ, ನಾವು ಡಿ ಇದನ್ನ ಇಲ್ಲಿ ಕೂಡಿಸಿದಪ್ಪ ಅಂತಂದ್ರೆ ಇನ್ನೊಂದು ನಮ್ಗೆ ಇಲ್ಲೊಂದು ಸ್ಪೇಸ್ ಅದ, ಇನ್ನೊಂದು. ಸೊ ನಾವು ಇಲ್ಲಿ ಕೂಡಿಸಬಹುದು, ಇಲ್ಲಿ ಕೂಡಿಸಬಹುದು. ಡಿ ನಮ್ ಫಸ್ಟ್ ಸ್ಟೇಟ್ಮೆಂಟ್ ಅಕಾರ್ಡಿಂಗ್ ಟು ಫಸ್ಟ್ ಸ್ಟೇಟ್ಮೆಂಟ್ ಇಲ್ಲಿ ಕೂಡಿಸಬಹುದು. ಸೊ ನಾವು ಎರಡು ಪಾಸಿಬಲ್ ಡಯಾಗ್ರಾಮ್ ಹಾಕೊಂಡಿನಿ. ಡಿ ಫೇಸಸ್ ನಾರ್ತ್ ಅಂಡ್ ಸಿಟ್ಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಎಚ್. ಸೊ ನಾವು ಡಿ ಇಲ್ಲಿ ಕೂಡಿಸಿವಿ ಅಂತಂದ್ರ ಇದ್ರೊಳಗ ಇಲ್ಲಿ ಬರ್ತದ. ನೆಕ್ಸ್ಟ್ ಇದ್ರ ಡಿ ಇಲ್ಲಿ ಕೂಡಿಸಿವಿ ಅಂತಂದ್ರ ಎಚ್ ಇಲ್ಲಿ ಬರ್ತದ. ನೆಕ್ಸ್ಟ್ E is in the immediate left of H. E is in the immediate left of H. So all are facing center ಅಂತ ಹೇಳಂಗಲೆ. ಸೊ ಲೆಫ್ಟ್ ಅಂದ್ರೆ ಈ ಕಡೆ ಆಗ್ತದ, ಇಲ್ಲೇ ಈ ಡಯಾಗ್ರಾಮ್ ಒಳಗ ಇಲ್ಲೇ ಇ ಆಗ್ತದ. ನೆಕ್ಸ್ಟ್ A and G sits on same side. ನೋಡ್ರಿ, A and G ಸೇಮ್ ಸೈಡ್ ಕೂಡ್ಬೇಕಂತ ಹೇಳ. ಸೊ ಇದ್ರೊಳಗ ನಮಗ ಇಲ್ಲಿ A and G ಕೂಡಬಹುದು, ಇಲ್ಲೇ ಇವೆರಡು ಒಂದ್ ಕಡೆ ಕೂಡಬಹುದು. ಇದನ್ನ ಹಾಕೋದನ್ನ ಸ್ಕಿಪ್ ಮಾಡಿ ಸ್ಟೇಟ್ಮೆಂಟ್. ಜಿ ಈಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಬಿ. ಸೊ ನಾವು ಜಿ ಕುಡಿಸಿದ್ರೆ ಮಾತ್ರ ಬಿ ಕುಡಿಸಿ ಬರ್ತದ. ಇದು ಸ್ಟೇಟ್ಮೆಂಟ್ ಬಿಡ್ರಿ. ಹೂ ಈಸ್ ಆನ್ ದ ಇಮಿಡಿಯೇಟ್ ಲೆಫ್ಟ್ ಆಫ್ ಸಿ. ಈ ಸ್ಟೇಟ್ಮೆಂಟ್ ಬಂದಿ ನೋಡ್ರಿ. ಎ ಈಸ್ ನೆಕ್ಸ್ಟ್ ಟು ದ ಲೆಫ್ಟ್ ಆಫ್ ಡಿ. ಸೊ ಈ ಸ್ಟೇಟ್ಮೆಂಟ್ ವೆರಿ ಇಂಪಾರ್ಟೆಂಟ್. ಎ ಈಸ್ ನೆಕ್ಸ್ಟ್ ಟು ದ ಲೆಫ್ಟ್ ಆಫ್ ಡಿ. ಸೊ ಇದರ ಡಿ ಇಲ್ಲಿದೆ ಅಂತಂದ್ರ ನಾವು ಇಲ್ಲಿ ಕೂಡಿಸಬಹುದು. ಇದನ್ನ ಇನ್ಸೈಡ್ ಫೇಸಿಂಗ್ ಅಂತಂದ್ರೆ ಈ ಕಡೆ ಲೆಫ್ಟ್, ಇಲ್ಲೇ ಎ ಆಗ್ತದ. ಸೊ ಇದ್ರೊಳಗ ನಾವು ಎ ಇಲ್ಲಿ ಕೂಡಿಸ್ಬೇಕಾಗ್ತದ. ಬಟ್ ನಮಗೆ ಏನ್ ಸ್ಟೇಟ್ಮೆಂಟ್ ಯಾರ, ಜಿ ಆಮೇಲೆ ಎ ಎರಡು ಒಂದೇ ಕಡೆ ಬರಬೇಕು, ಸೇಮ್ ಸೈಡ್ ಬರಬೇಕು. ಬಟ್ ಅದು ಸ್ಟೇಟ್ಮೆಂಟ್ ನಮ್ಗೆ ರಾಂಗ್ ಆಯ್ತು ಆ ಡಯಾಗ್ರಾಮ್. ಸೊ ನೆಕ್ಸ್ಟ್ ಅಗೇನ್ ಇಲ್ಲಿ ಬರ್ರಿ, ಇಲ್ಲಿ ಎ ಕೂತದ ಅಂತಂದ್ರ ನೆಕ್ಸ್ಟ್ ಜಿ, ಎ ಅಂಡ್ ಜಿ ಸಿಟ್ಸ್ ಆನ್ ಸೇಮ್ ಸೈಡ್ ಅಂದಾರ. ಸೊ ಎರಡು ಸೇಮ್ ಸೈಡ್ ಬಂತು. ನೆಕ್ಸ್ಟ್ ಜಿ ಈಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಬಿ. ಇಲ್ಲಿ ಜಿ ಅದ ಅಂತಂದ್ರ ಇಲ್ಲೇ ಬಿ ಬರ್ತದ. ಹೂ ಈಸ್ ಆನ್ ದ ಇಮಿಡಿಯೇಟ್ ರೈಟ್ ಆಫ್ ಸಿ. ಹೂ ಅಂತಂದ್ರೆ ಯಾರೀಗ ಬಿ. ಬಿ ಈಸ್ ಆನ್ ದ ಇಮಿಡಿಯೇಟ್ ರೈಟ್ ಆಫ್ ಸಿ.
ಸೊ ಇಲ್ಲಿ ಬಿ ಅದ ಅಂತಂದ್ರ ಇಲ್ಲೇ ಸಿ ಇದು ಇಮಿಡಿಯೇಟ್ ರೈಟ್ ಬಿ ಇರಬೇಕು. ನೆಕ್ಸ್ಟ್ ಉಳಿತು ಯಾವುದು ಎ ಬಿ ಸಿ ಡಿ ಇ ಎಫ್ ಉಳಿದವು. ಸೊ ಎಫ್ ನಾವು ಇಲ್ಲಿ ಕೊಡಿಸ್ತೀವಿ. ಸೊ ಈ ಫಿಗರ್ ಯು ಎರಡು ಅಪೋಸಿಟ್ ದೀಸ್ ಟು ಆರ್ ಅಪೋಸಿಟ್ ಅಂಡ್ ದೀಸ್ ಟು ಆರ್ ಅಪೋಸಿಟ್. ಸೊ ಅದು ನೆನಪಿರ್ಬೇಕು ನಿಮ್ಗೆ. ಕ್ವಶನ್ ಕೇಳಿದ್ರು ಕೇಳಬಹುದು, ಹೂ ಇಸ್ ದ ಅಪೋಸಿಟ್ ಆಫ್ ಎ, ಹೂ ಇಸ್ ದ ಅಪೋಸಿಟ್ ಆಫ್ ಎಚ್, ಆ ತರ ಕ್ವಶನ್ ಕೇಳಬಹುದು. ಸೊ ಆ ಸ್ಟೇಟ್ಮೆಂಟ್ ನೀವು ನೆನಪಿನಾಗ ಇಟ್ಕೊಂಡಿರ್ಬೇಕು. ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಇವೆರಡು ಸ್ಟೇಟ್ಮೆಂಟ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ತಾವೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ. ಸೊ ಇದಿಷ್ಟು ಎಲ್ಲ ಇನ್ಸೈಡ್ ಫೇಸಿಂಗ್ ಅಂದಾರ ಮೇಲೆ ಅದನ್ನು ನೆನಪಿಟ್ಕೋಬೇಕು. ಆಲ್ ಆರ್ ಇನ್ಸೈಡ್ ಫೇಸಿಂಗ್. ಸೊ ನಮ್ಗೆ ಇವತ್ತಿನ ಕ್ಲಾಸ್ನಾಗ ನಾವು 2 ಡಯಾಗ್ರಾಮ್ಸ್ ನೋಡಿದ್ವಿ, 2 ಪ್ರಾಬ್ಲಮ್ಸ್ ಹೆಂಗ್ ಸಾಲ್ವ್ ಮಾಡಬೇಕು, ಸ್ಕ್ವೇರ್ ಆಮೇಲೆ ರೆಕ್ಟಾಂಗಲ್ ಅಂತೇಳಿ. ಸೊ ನಮ್ಮ ನೆಕ್ಸ್ಟ್ ವಿಡಿಯೋನಾಗ ಸ್ಕ್ವೇರ್ ಶೇಪ್ಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ವಿತ್ ಇನ್ಸೈಡ್ ಔಟ್ಸೈಡ್ ಅಂಡ್ ಸ್ಕ್ವೇರ್ ಶೇಪ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇನ್ಸೈಡ್ ಔಟ್ಸೈಡ್ ವಿತ್ ಬ್ಲಡ್ ರಿಲೇಷನ್, ಇವು 2 ಪ್ರಾಬ್ಲಮ್ ನಮ್ಮ ನೆಕ್ಸ್ಟ್ ವಿಡಿಯೋನಾಗ ನೋಡೋಣ. ಥ್ಯಾಂಕ್ ಯು.